ನಾಳೆ ಸಿದ್ದರಾಮಯ್ಯನವರು ಸಿಪಿಎಲ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸೊ ಸಾಕಷ್ಟು ವಿಚಾರಗಳು ಚರ್ಚೆ ಆಗೋದಿದೆ. ಯಾರು ಕೂಡ ಮುಖ್ಯಮಂತ್ರಿಗಳು ಏನು ರಿಯಾಕ್ಟ್ ಮಾಡಿಲ್ಲ. ನಾಳೆ ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ತುರ್ತು ಸಭೆಯನ್ನ ಕರೆಯಲಾಗಿದೆ. ಸಭೆಗೆ ಆಗಮಿಸುವಂತೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಮುಖ್ಯಮಂತ್ರಿಗಳ ಕಡೆಯಿಂದ ಕೊಡಲಾಗಿದೆ. ನಾಳೆ ಸಿಎಲ್ಪಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಆತಂಕ ಇರೋದಂತೂ ಸುಳ್ಳಲ್ಲ. ಒಳಗಡೆ ಏನು ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಂದಷ್ಟು ಆತಂಕ ಇರೋದಂತೂ ಸುಳ್ಳಲ್ಲ. ಯದುಕುಮಾರ್ ಗೌಡ್ರ, ನಿಮ್ಮ ಕಡೆಯ ರಿಯಾಕ್ಷನ್, ಪ್ರತಿಕ್ರಿಯೆ ಏನು ಕೊಡ್ತೀರಿ? ಮೇಡಮ್, ಈಗ ವಾದ ವಿವಾದಗಳಾದಾಗ ನ್ಯಾಯಮೂರ್ತಿಗಳೇನು ಆದೇಶ ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ಸ್ಪಷ್ಟವಾಗುತ್ತೆ. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಇದರಲ್ಲಿ ಅಪ್ಲೈ ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ಹೇಸ್ಟ್ ಕಂಡೀಷನ್ಸ್ನಲ್ಲಿ ಇದನ್ನು ಮಾಡಿಲ್ಲ. ಇದರಲ್ಲಿ ತುಂಬ ಯೋಚನೆ ಮಾಡಿ, ಕಾನೂನು ಪಂಡಿತರ ಸಲಹೆ ಮಾಡಿ, ವಾಟ್ ಎವರ್ ದ ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಏನಿದೆ ಅದರ ಪರವಾಗಿ ಅವರೊಂದು ಅನುಮತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಈಗ ಸಿದ್ದರಾಮಯ್ಯನವರು ಆ ಅನುಮತಿ ಕೊಟ್ಟಾದ್ಮೇಲೆ ನಡೆದಂಥ ಎಲ್ಲ ಒಂದು ಪರವರ್ತಗಳೇನಿತ್ತೋ, ಅಂದರೆ ಇವರ ಒಂದು ಶಾಸಕಾಂಗ ಸಭೆದು, ರಾಜ್ಯಪಾಲರ ಬಗ್ಗೆ ಅವಹೇಳನೆ ಮಾಡುವಂಥದ್ದು, ರಾಜ್ಯಪಾಲರ ಆಫೀಸನ್ನು ತೆಗೆಳುವಂಥದ್ದು, ಇದೆಲ್ಲ ಮಾಡಿದಾಗ ಇದಕ್ಕೆ ತಕ್ಕ ಉತ್ತರ ಇದಾಗುತ್ತಲ್ಲ ಮೇಡಮ್. ಇವ್ರು ಯಾವಾಗ ಹೇಳ್ತಾರಲ್ಲ ಸಂವಿಧಾನವನ್ನು ಗೌರವಿಸ್ತೇವೆ, ಕಾನೂನನ್ನು ಗೌರವಿಸ್ತೇವೆ ಅಂತ, ಇವಾಗ ಏನು ಹೇಳ್ತಾರೆ ಅವರು? ಇದನ್ನು ನಾವು ಸ್ವಾಗತಿಸ್ತಾರಾ ಇಲ್ಲ ನಿರಾಕರಿಸ್ತಾರಾ? ಸ್ವಾಗತಿಸ್ಬೇಕು ತಾನೆ. ಇವ್ರು ಮಾಡಿದಂಥ ಸುದೀರ್ಘವಾದ ವಾದಗಳು 20 ಗಂಟೆ 30 ಗಂಟೆ ವಾದಗಳಾಯ್ತಲ್ಲ, ಅದಕ್ಕೆ ಪರ್ಯಾಯವಾಗಿ ಸಂವಿಧಾನದ ಹೈಕೋರ್ಟಿನ ನ್ಯಾಯಾಧೀಶರು ಒಂದು ಆದೇಶ ಕೊಟ್ಟಿದ್ದಾರಲ್ಲ. ಅಂದರೆ ನಿಮ್ಮಲ್ಲಿ ಏನೂ ಇಲ್ಲ ಅಂತ ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ? ಏನೋ ಇದೆ, ತನಿಖೆಗೆ ಒಳಪಡಿ ಅಂದಾಗ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು. ಆದರೆ ಆ ರಾಜೀನಾಮೆ ಕೊಟ್ಟಿಲ್ಲ ಕಾನೂನು ತನ್ನ ಪ್ರಕ್ರಿಯೆ ಏನಿದೆಯೋ ಅದು ಪಡ್ಕೊಳ್ಳುತ್ತೆ. ಆದರೆ ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ, ನಿಮ್ಮ ಕುಟುಂಬದ ಜವಾಬ್ದಾರಿ ಇರುತ್ತೆ. ನೀವು ಅಧಿಕಾರ ಅವಧಿಯಲ್ಲಿದ್ದ 3 ಬಾರಿ, ಯಾವಾಗ ಡೆಪ್ಯೂಟಿ ಸಿಎಂ ಆಗಿದ್ದಾಗ, 2ನೇ ಬಾರಿ ಡೆಪ್ಯೂಟಿ ಸಿಎಂ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ಅವಾಗೆಲ್ಲನೂ ತಮ್ಮ ಅಧಿಕಾರದ ದುರುಪಯೋಗ ಆಗಿದೆ. ಸೈನ್ ಮಾಡಿದ್ದಾರೆ ಸರ್. ಹಾಗಾದ್ರೆ ಪ್ರತಿ ಸತಿನೇ ಹೇಳ್ತೀವಲ್ಲ, ನಿಮ್ಮ ಸರ್ಕಾರದ ನಾಗೇಂದ್ರ ತಗೋಬಾರ್ದು ಅಂತ ಹೇಳಿದ್ದಾರೆ. ಜಮೀನ್ ತಗೋಬಾರ್ದು ಅಂತ ಹೇಳಿಲ್ಲ. ಜಮೀನ್ ತಗೋಬಾರ್ದು ಅಂತ ಹೇಳಿಲ್ಲ. ಆದ್ರೆ ನಾಗೇಂದ್ರ ಇನ್ವಾಲ್ವ್ಮೆಂಟ್ ಇತ್ತಲ್ವಾ? ಅಂದ್ರೆ ಸೈನ್ ಮಾಡಿ ಅಲ್ಲ, ಅವರೇ ಸೈನ್ ಮಾಡಿದ್ರು. ದದ್ದಲ್ ಸೈನ್ ಮಾಡಿರಲಿಲ್ಲ ಅಂದ್ರೆ ದದ್ದಲ್ ಅದಕ್ಕೆ ಹೊಣೆಗಾರಿಕೆ, ಮೊರಾಲಿಟಿ ಯಾವ ಪಾತ್ರ ಇದೆ ಎಲ್ಲಿದೆ ಸಿಎಂ ಅಧಿಕಾರಾವಧಿಯಲ್ಲಿ? ಅಲ್ಲ, ಬೊಮ್ಮಾಯಿ ಇದ್ದಾಗ ಅಜ್ಜಿಗೆ ಆಗಿರ್ತಕ್ಕಂಥದ್ದು. ಬೊಮ್ಮಾಯಿನ ಬೊಮ್ಮಾಯಿನ ಆರೋಪಿ ಬಿಜೆಪಿಯ ಸುಳ್ಳುಗಳಿಗೆ ಮತ್ತೆ ಅಧಿಕಾರದ ದುರುಪಯೋಗ ಆಗಿದೆ. ದುರುಪಯೋಗ ಆಗಿದ್ದು ಮೇಲ್ನೋಟ ಕಂಡು ಬಂದಿದೆ. ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಅಲರ್ಟ್ ಆಗಿರ್ತಕ್ಕಂಥದ್ದು. ಬಿಜೆಪಿ ಹೇಳ್ತಾರೆ ಸುಳ್ಳುಗಳಿಗೆ ಆರ್ಗ್ಯುಮೆಂಟ್ ಮಾಡಿದ್ದೀವಿ. ಇಲ್ಲ, ಸುಳ್ಳು ಹೇಳ್ತಾರೆ. why is not ready for the investigation? ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ. why is not ready for the investigation? ಆದ್ರೆ ಈ ರಾಜ್ಯಪಾಲ ಬಿಜೆಪಿಯ ಗುಮಾಸ್ತಂತರ ಕೆಲಸ ಸಹಿಸೋದಿಲ್ಲ. ಚುನಾಯಿತ ಸರ್ಕಾರವನ್ನ ಬಿಜೆಪಿ ಕಚೇರಿ ನಡೆಸಕ್ಕಾಗೋದಿಲ್ಲ. ರಾಜ್ಯಪಾಲ ಕಚೇರಿ ಬಿಜೆಪಿ ಕಚೇರಿ ಅಲ್ಲ, ಅದು ಬಿಜೆಪಿ ಕಚೇರಿ ಅಲ್ಲ. ರಾಜ್ಯಪಾಲರು ಪ್ರತಿದಿನ ಸರ್ಕಾರದಲ್ಲಿ ಮೂಗುತ್ತಿಸ್ತಾ ಇರ್ತಕ್ಕಂಥದ್ದು ಸಹಿಸುವಂತ ಕೆಲಸ ಅಲ್ಲ. ರಾಜ್ಯಪಾಲರು ವಾಪಸ್ ಹೋಗ್ಲೇಬೇಕು. ಆ ಹೋರಾಟವನ್ನು ಮಾಡ್ತೀವಿ. ಈ ಕಾನೂನು ರಾಜ್ಯಪಾಲ ಬಿಜೆಪಿ ಗುಮಾಸ್ತರ ಕೆಲಸ ಮಾಡ್ತಾ ಇದ್ದಾರೆ. ವರ್ಕಿಂಗ್ ಆಸ್ ಅ ಬಿಜೆಪಿ ಏಜೆಂಟ್. ಅದಕ್ಕಾಗಿ ನಾವು ಅದು ಹೋರಾಟವನ್ನು ಮಾಡ್ತೀವಿ, ಕಾನೂನು ಹೋರಾಟವನ್ನು ಮಾಡ್ತೀವಿ. ಹೈಕೋರ್ಟ್ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಚರ್ಚೆ ನಾವು ಫೈಟ್ ಮಾಡಿ ಚಾರ್ಜ್ ಮಾಡ್ತೀವಿ. ಅವರಿಗೂ ಈಗ ನಿಮಗೂ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ಈಗ ಅವರಿಗೂ ಹೋರಾಟ ಮಾಡೋದಕ್ಕೆ ಈಗ ಡಬಲ್ ಬೆಂಚ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ. ಆದ್ರೆ ಬಿಜೆಪಿ ಸಂಚನ್ನು ಕೂಡ ನಾವು ಹೋರಾಟ ಮಾಡ್ತೀವಿ ಪಬ್ಲಿಕ್ ಅಲ್ಲಿ. ನಾ ಹೇಳ್ತಾ ಇರೋದು, ಇವ್ರು ರಾಜ್ಯಪಾಲರು ಕೊಟ್ಟಿದ್ದೇ ತಪ್ಪು, ಪ್ರಾಸಿಕ್ಯೂಷನ್ಸ್ ಕೊಡ್ಲೇಬಾರ್ದು ಅಂತ. ಹಾಗಾದ್ರೆ ಅವರು ಬೇರೆದನ್ನು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ, ಬಟ್ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಬಿಜೆಪಿ ಕಚೇರಿಯಿಂದ ಅನುಮತಿ ಸಿಕ್ಕಿಲ್ಲ ಅಂತ ಅವ್ರಿಗೆ. ವಾದ ವಿವಾದ ಆಗಿದೆ ಹೈಕೋರ್ಟ್ ಅಲ್ಲಿ, ಬಿಜೆಪಿ ಕಚೇರಿ ನೋಡ್ರೆ ವಾದ ವಿವಾದ ಆಗಿದೆ ಹೈಕೋರ್ಟ್ ಅಲ್ಲಿ. ಸಂವಿಧಾನದ ತೀರ್ಮಾನ ಕೇಳ್ರಿ, ಬಿಜೆಪಿ ಕಚೇರಿ ರಾಜ್ಯಪಾಲ ತೀರ್ಮಾನ ಕೇಳ್ರಿ. ರಾಜ್ಯಪಾಲರು ಏಜೆಂಟ್ ತರ ಕೆಲಸ ಮಾಡಿದ್ರೆ ಯಾರು ಹೋಗ್ತಾರೆ? ಈ ರಾಜ್ಯದಲ್ಲಿ ಕಾನೂನಿದೆ. ರಾಜ್ಯಪಾಲರ ತೀರ್ಮಾನ ತಪ್ಪು ಅನ್ನೋದಾಗಿದ್ರೆ ಹೈಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಬಹುದಾಗಿತ್ತು. ಈಗ ನಾವು ಮುಂದಕ್ಕೂ ಚಾಲನೆ ಮಾಡ್ತೀವಿ.
ಈ ಕೋರ್ಟ್ ಅಲ್ಲ, ತೀರ್ಮಾನ ಈ ಸುಪ್ರೀಂ ಅಲ್ಲ. challenge- ಈ ಕೋರ್ಟ್ ತೀರ್ಮಾನ ಈ ಹಂಗಂದ್ರೆ- ಜಡ್ಜ್ ಹೇಳಿದೆ ಸುಪ್ರೀಂ ಅಂತ ಏನಿಲ್ಲ. ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ. ಅವಕಾಶ ಇದೆ ಸಂವಿಧಾನದಲ್ಲಿ. ಇಬ್ರಿಗೂ ನಾವು challenge ಹೋರಾಟ ಆದ್ರೆ- ಮಾಡ್ತೀವಿ. ಆದ್ರೆ ಆದ್ರೆ ಇವ್ರು ರಾಜ್ಯಪಾಲರು ಏನ್ ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ politically- ರಾಜ್ಯ ಜನತೆಗೆ ಗೊತ್ತಾಗಿದೆ. ಒಂದು ನಟರಾಜ್ ಗೌಡ್ರೆ, ಇದು ರಾಜ್ಯದ ಆಡಳಿತದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಿಲ್ಲ. ಇಲ್ಲ, ಖಂಡಿತವಾಗಿ. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಇಲಾಖೆಗಳ ನೋಡಿ, ಕೆಲಸಗಳ ಇವರ ನಿರ್ವಹಣೆ ಆಗ್ತಾ ಇಲ್ಲ. ಕೇವಲ ಆರೋಪಗಳಿಗೆ ಸಂಚುಗಳಿಗೆ ಬಲಿಯಾಗಿ ಇದೇನ್ ಮುಖ್ಯಮಂತ್ರಿ ಸಂಚು? ರಾಜ್ಯ ನಿಮ್ಮ ಮುಖ್ಯಮಂತ್ರಿಗಳು ಇರ್ರಿ, ಸಂಚು, ಮುಖ್ಯಮಂತ್ರಿಗಳು ನೀವೆಲ್ಲ ಇದೇನ್ ಸಂಚು? ನೀವೆಲ್ಲ ಹೈಕೋರ್ಟ್ ನಾಗಪ್ಪ- ಹೇಳಿರುವಂತದ್ದು. ನೋಡಿ, ಹೈಕೋರ್ಟ್ ಚರ್ಚೆ ಮಾಡ್ತೀವಿ, ನಟರಾಜ್ ಗೌಡ್ರೆ, ಚಾಲೆಂಜ್ ನೀವು ಮಾಡ್ತೀವಿ. ಹೋಗ್ತೀರಿ. ವಿ ವಿಲ್ ಚಾಲೆಂಜ್ ದ ಹೈಕೋರ್ಟ್ verdict. ಕೆಲಸ ಮಾಡಿ, ನೀವು ರಾಜ್ಯಪಾಲರಿಗೊಂದು ದೂರ್ ಕೊಡಿ. ಮೂಡಾದಲ್ಲಿ ಏನೇನ್ ಹಗರಣ ಆಗಿದೆ ಅದು ಸಮಗ್ರ ತನಿಖೆ ಆಗ್ಲಿ ಅಂತ ಒಂದು ದೂರ್ ಕೊಡಿ. ರಾಜ್ಯಪಾಲರು ಏಜೆಂಟ್ ಆಫ್ ಬಿಜೆಪಿ. Well, ನಮ್ಮ ಕೇಸ್ ತಗೊಂತಾರೇನಿಲ್ಲ, According to the ನಮ್ಮ law, ಕೇಸ್ ತಗೊಂತಾರಿಲ್ಲ. ನೋಡ್ರಿ, ನಮಗ್ ಗೊತ್ತಿದೆ ಅವರ ತಾರತಮ್ಯ, ಅವರ ಸೊಳ್ಳು, ಅವ್ರು ಏನ್ ದಬ್ಬಾಳಿಕೆ ಮಾಡ್ತಾರೆ, ಅವ್ರು ಏನು ಏನು ದಲಿತ ವಿರೋಧಿ, ಹಿಂದುಳಿದ ವರ್ಗದ ವಿರೋಧಿ ನೀತಿಯನ್ನು ಮಾಡ್ತಾ ಇದ್ದಾರೆ. ನಮ್ ಕಣ್ಣು ಕಾಣ್ತಾ ಇದೆ. ಅದು ನೀವು ನಿಮ್ಮ ಸಂಚು ಇವತ್ತು ನಿಮ್ಮ ಸಂಚು ಪೊಲೀಸಲ್ಲ, ಇದು ತೀರ್ಪಲ್ಲ ರೀ, ಇದು ಇಟ್ಸ್ ನಾಟ್ ಜಡ್ಜ್ಮೆಂಟ್. Sir, It's not a judgment. Sir, we will contest. What you told about the governor, it is a judgment. We will challenge. Governor We will challenge the judgment. But we will expose BJP JDS conspiracy. We will expose governor attitude. ಅದಕ್ಕೆ ಹೈಕೋರ್ಟ್ ರಾಜ್ಯಪಾಲರು ಬಿಜೆಪಿ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅಲ್ಲ, ಆದ್ರೆ ಮಾಡಿರೋದು ಕೋರ್ಟ್ ಈಗ ಕೋರ್ಟ್ ಕೂಡ ಇದನ್ನ ನಾವು ಚಾಲೆಂಜ್ ಮಾಡ್ತೀವಿ. See, politically you have ಹೈಕೋರ್ಟ್ all the options. ಹೈಕೋರ್ಟ್ ಕೊಟ್ಟಿರೋದಕ್ಕೂ ನಿಮ್ಗೆ ಇದಿಲ್ಲ ಅಂತ Not Legally also have all the options to challenge fight. this verdict. ಚಾಲೆಂಜ್ ಇಟ್ ಬಟ್ ದ ಕಾನೂನು ಹೋರಾಟ ಮಾಡ್ತೀವಿ. ಆದ್ರೆ ಗವರ್ನರ್ ನ ತಾರತಮ್ಯ ಬಗ್ಗೆನೂ ನಾವು ಹೋರಾಟ ಮಾಡ್ತೀವಿ. ಬಿಜೆಪಿ ಸಂಚಿನ ಬಗ್ಗೆನೂ ಹೋರಾಟ ಮಾಡ್ತೀವಿ. applied his mind abundantly. He applied his mind my mind as a BJP agent, not as a constitution holder. That is what withheld with the High Court. ಅವರು ಅದು ಹೈಕೋರ್ಟ್ ವಿತರಣೆ ಆಗಿರೋದು ಮಾಡ್ತಾ ಇರೋದು ಬಹಿರಂಗ ಆಗಿದೆ. ಅದನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಕಾನೂನು ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, ಲೈನ್ ಅಲ್ಲಿ ಹೇಳಿದೆ. ಆದ್ರೆ ಕಾಂಗ್ರೆಸ್ ಆ ಲೈನ್ ಮಾತ್ರ ಇದು ಮಾಡ್ಬಿಟ್ಟು ಸಂಚು ಅಂತ ಹೇಳ್ತಾರೆ. ಯಾವ ರೀತಿ ಸಂಚು? ನೀವು ಯಾವ ರೀತಿ ದೂರು ಸಂಚು? ಕೊಟ್ಟಿದ್ದೆ ಸಂಚು, ಜಡ್ಜ್ಮೆಂಟ್ ಗೊತ್ತಿದೆ. ಏನ್ ಹೇಳಿದ್ದಾರೆ? ನೀವು ದೂರು ಕೊಟ್ಟಿದ್ದೆ ಸಂಚು, ಹಗರಣ ಆಗಿಲ್ಲ. ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಲ್ಲಿ. ಟೋಟಲ್ ಏನ್ ಹೇಳಿದ್ದಾರೆ? ಹಗರಣ ಆಗಿಲ್ವಾ? ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ಅನ್ಸುತ್ತೆ ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಪ್ರೈಮ್ ಆಫೀಸಿ ಕಂಡು ಬಂದಿದೆ. ಸೊ ರಾಜ್ಯಪಾಲರ ತೀರ್ಮಾನದ ಬಗ್ಗೆ ರಾಜ್ಯಪಾಲರ ತೀರ್ಮಾನವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ರಾಜ್ಯಪಾಲರ ತೀರ್ಮಾನ, ರಾಜ್ಯಪಾಲರು ಏನ್ ಹೇಳಿದಾರೆ ಅದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಅದ್ರಲ್ಲಿ ಎರಡು ಮಾತೇನಿಲ್ಲ. ಆದ್ರೆ ಪೊಲಿಟಿಕಲಿ ಫೈಟ್ ಮಾಡಕ್ಕೂ ನಿಮ್ಗೆ ಆಪ್ಷನ್ಸ್ ಇದೆ, ಲೀಗಲಿ ಫೈಟ್ ಮಾಡಕ್ಕೂ ಆಪ್ಷನ್ಸ್ ಇದೆ. ಬಟ್ ಇದು ರಾಜ್ಯದ ಆಡಳಿತದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಥಿಂಕ್ ಮಾಡ್ಬೇಕಲ್ಲ. ಏನು ಪರಿಣಾಮ ಬೀರೋದಿಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಿಜೆಪಿಯ ಸಂಸದರಿಂದ, ಕೇಂದ್ರ ಸರ್ಕಾರದಿಂದ, 1.5 ವರ್ಷದಿಂದ ಎಂಪಿಗಳಾಗಿ ಹೋಗಿದ್ದಾರೆ 19 ಜನ, ಅವರಿಂದ ಅನ್ಯಾಯ ಆಗ್ತಾ ಇದೆ ಅಷ್ಟೇ. ರಾಜ್ಯ ತೆರಿಗೆ ಕೊಡ್ತಾ ಇಲ್ಲ, ಪಾಲ್ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ತೆಗ್ತಾ ಇದ್ದಾರೆ. ರಾಜ್ಯ ತೆರಿಗೆ ಲೂಟಿ ಹೊಡಿತಾ ಇದ್ದಾರೆ. ಬಗ್ಗೆ ಹೇಳ್ಬೇಕಾದಾಗ ರಾಜ್ಯ ತೆರಿಗೆಯನ್ನು ತಿನ್ನು ದಪ್ಪ ಆಗ್ತಾ ಇದೆ. ಮುಖ್ಯಮಂತ್ರಿಗಳೇ ಸ್ವತಃ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಿದ್ರೆ ಏನ್ ಮಾಡ್ತೀರಿ? ರಾಜೀನಾಮೆ ಕೊಡೋ ಪ್ರಮೇಯನೇ ಬರಲ್ಲ. ಅವ್ರು ರಾಜೀನಾಮೆ ಕೊಡ್ತೀವಿ ಅಂದ್ರೆ ನಾವು ಜನ ಬಿಡೋದಿಲ್ಲ. ಅಗತ್ಯ ಇಲ್ಲ. ಬಿಜೆಪಿಯ ಕಳ್ಳಕಾಕರಿಗೆ, ಕಪೋಲ ಕಲ್ಪದ ಕಥೆಗಳಿಗೆ, ಇವರ ಸಂಚಗಳಿಗೆ ಯಾರು ಕಳ್ಳಕಾಕರು? ನಾಗಪುರದ ಸಂಘಟನೆಗೆ ಮಂಡಿ ಊದ್ರೆ ಬೆಲೆ ಇರುತ್ತಾ? ಕಳ್ಳಕಾಕರು ಮೇಲ್ನೋಟಕ್ಕೆ ಯಾರಂತ ನಾಗಪುರದ ಸಂಚಗಳಿಗೆ ಕುಮಾರಸ್ವಾಮಿ, ಆರ್ ಅಶೋಕ ಸುಪಾರಿ ತಗೊಂಡಿರ್ಬೋದು ನೀವು ನಾಗಪುರದಿಂದ. ಯಾವುದೇ ಕಾರಣಕ್ಕೆ ಹೋರಾಟ ಮಾಡ್ತೀವಿ. ಹೈಕೋರ್ಟಿನ ನ್ಯಾಯಾಧೀಶರು ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ರೆ, ರಾಜೀನಾಮೆ ಕೊಡ್ರಿ, ರಿಸೈನ್. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡ್ಬೇಕಾಗ್ತದ? ಬಿಜೆಪಿಯ ಡೋಂಗಿಗಳಿಗೆ ಎದುರ್ಕೊಳ್ಬೇಕಾಗಿಲ್ಲ. ಭ್ರಷ್ಟಾಚಾರಿಗಳ ಬಿಜೆಪಿ, ನಟರಾಜ್ ಗೌಡ್ರೆ ಈಗ ರಾಜೀನಾಮೆ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇದ್ದೀವಿ. ಈಗ ತನಿಖೆ ಮೇಲೆ ಈಗ ಸಹಜವಾಗಿ ಏನ್ ಮಾಡ್ತೀವಿ, ಯಾರಾದ್ರೂ ಆ ಪೊಸಿಷನ್ ಅಲ್ಲಿ ಇದ್ರೆ, ಈಗ ನೀವೇ ಹೇಳಿದ್ರಿ ಮೂಡ ಹಗರಣ ಇದೇನ್ ವಿಚಾರ ಇದೆ, ಮುಖ್ಯಮಂತ್ರಿಗಳು ಆಗ ಪವರ್ ಅಲ್ಲಿ ಇರ್ಲಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ಈಗ ಇದು ತನಿಖೆ ಆಗುವಂತ ಸಂದರ್ಭದಲ್ಲಿ ಅವ್ರ ಪವರ್ ಅಲ್ಲಿ ಇದ್ರೆ ಆ ತನಿಖೆ ಮೇಲೆ ಪ್ರಭಾವ ಬೀರೋದಿಲ್ವಾ? ಅಲ್ಲ, ಸಿದ್ದರಾಮಯ್ಯನವ್ರು ಹಂಗೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಕೇಸೇ ಅಲ್ಲ. ಅಲ್ಲ, ನಿಮಗಲ್ಲ. ರಾಹುಲ್ ಗಾಂಧಿ ನಿಮಗಲ್ಲ. ರಾಹುಲ್ ಗಾಂಧಿ ಅವರ ಸಂಚಿನಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಅವ್ರನ್ನ ಬೆತ್ತಂಗಡಿ ಮಾಡಿದ್ರು ಒಂದೇ ರಾತ್ರಿನಲ್ಲಿ. ಅದೇ ರೀತಿಯ ಸಂಚಿದೆ, ಅದೇ ರೀತಿ ಸುಪ್ರೀಂ ಕೋರ್ಟ್ ವಜಾ ಮಾಡಿಲ್ಲ. ಮೋದಿ ಕಳ್ಳ. ಈ ಮೋದಿ ಬಗ್ಗೆ ಹೇಳಿದ್ರು, ಲಲಿತ್ ಮೋದಿ, ನೀರವ್ ಮೋದಿ ಬಗ್ಗೆ ಹೇಳಿದ್ರು ಅವರು.
ರಾಹುಲ್ ಗಾಂಧಿ ಅವ್ರಿಗೆಲ್ಲ ಅವರ ನೋಡ್ಸಿದ್ದು ಸಂಚಿನಿಂದ ನೀವೇ. ಕೆಲಸ ಮಾಡಿದ್ರೆ ಅದೇ ಸಂಚು ಸಿದ್ದರಾಮಯ್ಯರ ಮೇಲೆ. ಮೇಡಮ್, ಸಿದ್ದರಾಮಯ್ಯ ಕಂಡ್ರೆ ಸಂಚು ಏನಿದೆ ಮೇಡಮ್ ಈ ಇದು? ದಲಿತ ನಾಯಕ ಸಿದ್ದರಾಮಯ್ಯ ಸಂಚು ಕಂಡ್ರೆ ಅಹಿತ ನಾಯಕ ಸಿದ್ದರಾಮಯ್ಯ ಸಂಚು ಕಂಡ್ರೆ ಏನಿದೆ? ನಿಮ್ಗೆ ಭಯ ಇದೆ. ನಿಮ್ಗೆ ಸಂಚು ಏನ್ ಭಯ? ನಾಗಪುರದ ಯಾವ್ದು ಭಯ ಭಯ? ಇದೆ. ಯಾಕಂದ್ರೆ ಸಂವಿಧಾನವನ್ನು ಎತ್ತಿರ್ತಾರಲ್ಲ, ನೀವು ಸಂವಿಧಾನಕ್ಕೆ ಭಯ ಮನುವಾದವನ್ನ ಬಿಟ್ಟು ಸಂವಿಧಾನವನ್ನು ಎತ್ತಿರ್ತಾರಲ್ಲ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ನಾಳೆ ಸಚಿವ ಸಂಪುಟ ಸಭೆ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಮಹತ್ವದ ಚರ್ಚೆಗಳನ್ನ ಮಾಡಲಾಗುತ್ತೆ. ಕ್ಯಾಬಿನೆಟ್ ಸಭೆ ಬಳಿಕ ಸಿಎಲ್ಪಿ ಸಭೆಯನ್ನ ಕೂಡ ಸಿಎಂ ನಡೆಸಲಿದ್ದಾರೆ. ಸೊ ಏನು ಚರ್ಚೆ ಆಗುತ್ತೆ, ಏನು ಎತ್ತ ಶಾಸಕರ ಸಚಿವರ ಅಭಿಪ್ರಾಯಗಳನ್ನ ಸಂಗ್ರಹಿಸಲಿದ್ದಾರೆ ಸಿದ್ದರಾಮಯ್ಯ. ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ನಾಳೆ ಸಚಿವ ಸಂಪುಟ ಸಭೆ ಇದೆ. ಇದಾದ್ಮೇಲೆ ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಆಲ್ರೆಡಿ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಅವ್ರಿಗೆ ಏನು ರಿಯಾಕ್ಟ್ ಮಾಡಲಿಲ್ಲ, ಸಾಕಷ್ಟು ಬೇಜಾರಿನಲ್ಲಿ ಇದ್ದಂಗೂ ಕೂಡ ಕಾಣಿಸ್ತಾ ಇದೆ. ಅಂಡ್ ನಾಳೆ ಸಚಿವ ಸಂಪುಟ ಸಭೆ ಇದೆ, ಸಿಎಲ್ಪಿ ಸಭೆ ಇದೆ, ಏನೆಲ್ಲ ಚರ್ಚೆ ಮಾಡಲಾಗುತ್ತೆ ಆನಂದ್? ಸಿದ್ದರ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗ್ತಿದ್ದಂತೆ ಅವರು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ನಾಳೆ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಬಳಿಕ ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಸಕರು ಮತ್ತು ಸಚಿವರ ವಿಶ್ವಾಸವನ್ನು ಪಡೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಈಗ ಕಸರತ್ತನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಈಗ ಮೊದಲಿಂದಲೂ ಕೂಡ ನಾವು ನಿಮ್ಮ ಪರ ನಿಲ್ತೀವಿ ಅಂತ ಎಲ್ಲ ಶಾಸಕರು ಸಚಿವರು ಸಿಎಂಗೆ ಭರವಸೆಯನ್ನು ನೀಡ್ತಾ ಬಂದಿದ್ರು. ಹೈಕಮಾಂಡ್ ನಾಯಕರು ಕೂಡ ಸಿಎಂ ಪರವಾಗಿ ನಿಂತಿದ್ರು. ಆದರೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆದ ಬಳಿಕ ಪರಿಸ್ಥಿತಿ ಬದಲಾಗಿರ್ತಕ್ಕಂಥದ್ದು. ಹಿಂದೆ ನಿಂತಂತೆ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿಲ್ಲುತ್ತಾ, ಸಚಿವ ಶಾಸಕರು ಕೂಡ ನಿಲ್ತಾರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಎದ್ದಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೆಲವು ಸಚಿವರು, ಹಿರಿಯ ನಾಯಕರು ಏನಿದ್ದಾರೆ ಇವರು ಸಿಎಂ ಕುರ್ಚಿ ಮೇಲೆ ಬಹಳಷ್ಟು ಒಂದು ಕಣ್ಣಾಕಿದ್ದಾರೆ. ಕೆಲವರು ತೆರೆ ಮೇಲೆ ಒಂದು ಪ್ರಯತ್ನವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಶಾಸಕರು ಸಚಿವರ ವಿಶ್ವಾಸವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡತಕ್ಕಂಥ ಒಂದು ಪರಿಸ್ಥಿತಿ ಬಂದ್ರೆ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರವೇ ಬಿದ್ದು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಬಹುದು. ಆ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೆ ಸಿಎಂ ಸಿದ್ದರಾಮಯ್ಯವರ ಬೆಂಬಲಿಗರು ನೀಡಿದ್ದಾರೆ. ಈ ನೆಲೆಯಲ್ಲಿ ಮುಂದಿನ ಒಂದು ಕಾನೂನು ಹೋರಾಟ ಯಾವ ರೀತಿ ಇರಬೇಕು, ಜೊತೆಗೆ ಬಿಜೆಪಿಯ ಒಂದು ತಂತ್ರಕ್ಕೆ ತಿರುವುತಂತ್ರ ಅಂದ್ರೆ ಪ್ರತಿತಂತ್ರವನ್ನು ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಿಎಂ ಸಿದ್ದರಾಮಯ್ಯವರು ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾಳೆ ಸಚಿವ ಸಂಪುಟ ಸಭೆ ಕರೆದು ಮುಂದಿನ ಒಂದು ಕಾನೂನು ಹೋರಾಟದ ಬಗ್ಗೆ ಸಚಿವರುಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ತದನಂತರ ಶಾಸಕರನ್ನ ಕರೆಸಿ ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅವರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸಂಪುಟ ಸಭೆ ಕೂಡ ನೆರವೇರಿಸಲಾಗುತ್ತೆ. ನಾಳೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಒಂದಷ್ಟು ಜನ ನಾವು ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಇದೆ. ನಟರಾಜ್ ಗೌಡ್ರೆ, ನಿಮ್ಮ ಲಾಸ್ಟ್ ರಿಯಾಕ್ಷನ್? ಮುಖ್ಯಮಂತ್ರಿಗಳ ಪರವಾಗಿ ಹೈಕಮಾಂಡ್ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನ ಆತಂಕಕ್ಕೀಡು ಮಾಡಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಒಂದು ಜನ ಅಲರ್ಟ್ ಆಗಿದ್ದಾರೆ. ನಾಳೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ನಾಳೆ ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ನಾಳೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ ಬಹಳ ಪ್ರಮುಖ ಚರ್ಚೆಯನ್ನ ಮಾಡ್ತಾರೆ. ಇದೆಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕೋ ಬೇಡವೋ, ಏನು ಎತ್ತ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಬಹಳ 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 ಮುಖ್ಯ ಆಗತ್ತೆ. ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಏನ್ ಡಿಸಿಷನ್ ಅನ್ನ ತೆಗೆದುಕೊಳ್ಬಹುದು ಮುಖ್ಯಮಂತ್ರಿಗಳ ವಿರುದ್ಧ ಅಂತ ಹೇಳಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಳ್ಳೆಯ ಒಂದು ಬಾಂಧವ್ಯವನ್ನ ಹೊಂದಿದ್ದಾರೆ ಹೈಕಮಾಂಡ್ ಜೊತೆಗೆ. ಬಟ್ ಆದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇದು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತಹ ಈ ತೀರ್ಪು ಬರೀ ರಾಜ್ಯ ಮಟ್ಟದಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗಲ್ಲ, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಒಂದಷ್ಟು ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ಗೆ. ಯಾವ ರೀತಿ ಇವರ ಗ್ಯಾರಂಟಿಗಳನ್ನ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ಕೊಂಡು ಇಲ್ಲಿಯ ಒಂದು ಗ್ಯಾರಂಟಿ ಅಲ್ಲಿ ಇಂಪ್ಯಾಕ್ಟ್ ಆಯಿತು, ಅದೇ ರೀತಿ ಈ ಪ್ರಕರಣ ಕೂಡ ಅಥವಾ ಈ ತೀರ್ಪು ಕೂಡ ಬೇರೆ ರಾಜ್ಯಗಳಲ್ಲಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಈ ಪ್ರಮುಖ ಚರ್ಚೆಗಳಾಗತ್ತೆ. ನಾಳೆ ಬಹುಶಃ ಸಚಿವ ಸಂಪುಟ ಸಭೆಗೆ ಅಥವಾ ಸಿಎಲ್ಪಿ ಸಭೆಗೆ ಬಹಳ ಪ್ರಮುಖವಾದಂತಹ ಚರ್ಚೆಗಳು ನಡೆಯುವಂತ ಸಾಧ್ಯತೆ ಇದೆ. ಆನಂದ್ ಮಾತನಾಡ್ತಾರೆ. ಆನಂದ್, ನಾಳೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ಹೈಕಮಾಂಡ್ನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಾ ಬೇಡವಾ, ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ?
ಸಿಂಧೂರ, ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಒಂದು ಹಿನ್ನಡೆ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಹಳಷ್ಟು ಒಂದು ಆತಂಕ ಎದುರಾಗಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆಗಳು ನಡೀಬಹುದು ಅನ್ನೋ ಒಂದು ಚಿಂತೆನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರವನ್ನು ಬಹಳಷ್ಟು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆ ಪ್ರಮುಖವಾಗಿ CLP ಮೀಟಿಂಗ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾಳೆ ಸಂಜೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು CLP ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಈಗ ನಡೀತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಶಾಸಕರಿಗೆ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಂತರಿಕವಾಗಿ ಬಹಳಷ್ಟು ಒಂದು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಎಂ ಕುರ್ಚಿಗಾಗಿ ಬಹಳಷ್ಟು ಒಂದು ನಾಯಕರು ಲಾಬಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಡುವೆ ಕೆಲವು ಶಾಸಕರಲ್ಲೂ ಕೂಡ ಗುಂಪುಗಾರಿಕೆ ಹೇಳ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟು ಎಲ್ಲ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ನಿಟ್ಟಿನಲ್ಲಿ ಕೆಲವೊಂದು ಒಗ್ಗಟ್ಟಿನ ಮಂತ್ರವನ್ನು ಹೇಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸುರ್ಜೇವಾಲಾ ಅವರ ಎಂಟ್ರಿಯಿಂದ ಈಗ ಕಾಂಗ್ರೆಸ್ ಒಂದು CLP ಸಭೆ ಇನ್ನಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒಂದು ವೇಳೆ FIR ದಾಖಲಾದರೆ ಮುಂದಿನ ಬೆಳವಣಿಗೆಗಳು ಇದೇ ರೀತಿ ಇರೋದಿಲ್ಲ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ನ ವರಸೆನೂ ಕೂಡ ಬದಲಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಸುರ್ಜೇವಾಲಾ ಅವರು ಬಂದು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ, ಜೊತೆಗೆ ಎಲ್ಲರೂ ಕೂಡ ಹೋಲ್ಡ್ ಅಲ್ಲಿ ಮಾತನಾಡ್ತೀನಿ. ಸಿಎಂ ಸಿದ್ದರಾಮಯ್ಯ ನಿವಾಸದ ಬಳಿ ಭಾರಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಎಂದಿಗಿಂತಲೂ ಕೂಡ ಹೆಚ್ಚಿನ ಪೊಲೀಸರನ್ನ ಮುಖ್ಯಮಂತ್ರಿಗಳ ನಿವಾಸದ ಬಳಿ ನಿಯೋಜಿಸಲಾಗಿದೆ. ಟೈಟ್ ಸೆಕ್ಯೂರಿಟಿಯನ್ನ ಮುಖ್ಯಮಂತ್ರಿಗಳ ನಿವಾಸದ ಬಳಿ ನೀಡಲಾಗಿದೆ. ರೇಸ್ ಕೋರ್ಸ್ ರಸ್ತೆ ಗೃಹ ಕಚೇರಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಆ ನಿವಾಸದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಪೊಲೀಸರು ನೀಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿದೆ. ಎಂದಿನಿಂತಲೂ ಕೂಡ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿ ಅಲ್ಲಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಆನಂದ್ ಇದ್ದಾರೆ, ಮಾತನಾಡ್ತಾರೆ. ಆನಂದ್, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರಿ. ನಾಳೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. FIR ಹಾಕಿದ್ರೆ ಹೇಗೆ, ಇನ್ನು ನೆಕ್ಸ್ಟ್ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಎಂದಿಗಿಂತನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೂಡ ನೀಡಲಾಗಿದೆ. ಯಾಕೆಂದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಬರ್ಬೋದು, ಅಭಿಮಾನಿಗಳು ಬರ್ಬೋದು, ಅಥವಾ ಕಾಂಗ್ರೆಸ್ ರಾಜ್ಯಾದ್ಯಂತ ಬಿಜೆಪಿ ವಿರುದ್ಧ ಹೋರಾಟಗಳನ್ನ ಕೂಡ ಮಾಡಬಹುದು. ಏನ್ ಹೇಳ್ತೀರಿ ಆನಂದ್? ಸಿದ್ದರ, ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ, ಜೊತೆಗೆ ಅವರ ಗೃಹ ಕಚೇರಿ ಕೃಷ್ಣಾಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿರ್ತಕ್ಕಂಥದ್ದು. ಒಂದು ಕಡೆ ವಿಪಕ್ಷ ನಾಯಕರು ಕೂಡ ಸಿಎಂ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ಜೊತೆಗೆ ಅವರ ರಾಜೀನಾಮೆಯನ್ನು ಕೇಳೋದಕ್ಕೆ, ರಾಜೀನಾಮೆ ಒತ್ತಾಯ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ರಾಜ್ಯಾದ್ಯಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರೊಟೆಸ್ಟ್ ಮಾಡುವಂತೆ ಕರೆಯನ್ನು ಕೊಟ್ಟಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಗಿ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿಯ ಕೆಲವು ನಾಯಕರು ಅಥವಾ ಕೆಲವು ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಕಚೇರಿ ಹಾಗೆ ಅವರ ನಿವಾಸಕ್ಕೆ ತೀವ್ರವಾದಂಥ ಒಂದು ಪೊಲೀಸ್ ಬಂದೋಬಸ್ತನ್ನು ಒದಗಿಸಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಕೂಡ ನಾಳೆ ಪ್ರಮುಖವಾಗಿ ತೀರ್ಪು ಪ್ರಕಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಷ್ಟು ದಿನ ಹೈಕೋರ್ಟ್ ಮಧ್ಯಂತರ ಒಂದು ತಡೆಯನ್ನು ನೀಡಿತ್ತು. ಈಗ ತಡೆಯನ್ನು ತಿರುವು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಯಾವ ಒಂದು ತೀರ್ಪು ಬರುತ್ತೆ ಅನ್ನೋದು ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಒಂದು ವೇಳೆ ಸಿಎಂ ವಿರುದ್ಧವಾಗಿ ಅಲ್ಲಿ ದೂರು ದಾಖಲು ಮಾಡೋದಕ್ಕೆ ಅನುಮತಿ ಏನಾದರೂ ಕೊಟ್ಟರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿ ಒಂದು ಚರ್ಚೆಗಳನ್ನು ಮಾಡಬೇಕು, ಜೊತೆಗೆ ಯಾವ ರೀತಿ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಬಹಳಷ್ಟು ಒಂದು ಆಲೋಚನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಜೊತೆಗೆ ಕಾನೂನು ಪಂಡಿತರು, ತಜ್ಞರ ಜೊತೆನೂ ಕೂಡ ನಿರಂತರವಾಗಿ ಒಂದು ಸಭೆಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಕಪಿಲ್ ಸಿಬಾಲ್ ಅವರ ಜೊತೆನೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇರತಕ್ಕಂಥದ್ದು. ಜೊತೆಗೆ ಪೊನ್ನಣ್ಣ ಸೇರಿದಂತೆ ಅವರ ಕಾನೂನು ತಂಡದ ಜೊತೆನೂ ಕೂಡ ಮುಂದಿನ ಒಂದು ಬೆಳವಣಿಗೆಗಳ ಬಗ್ಗೆ ಯಾವ ರೀತಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಬಹುದು ಅನ್ನೋದು ನಿಟ್ಟಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ತಮ್ಮ ಆಪ್ತ ಸಚಿವರು ಮತ್ತು ಪ್ರಮುಖವಾಗಿ ಎಲ್ಲ ಸಚಿವರನ್ನು ಕೂಡ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡು ಈಗ ಚರ್ಚೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಗಿರ್ತಕ್ಕಂಥ ಒಂದು ಹಿನ್ನಡೆಯಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಭಾರಿ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ನಾಳೆ CLP ಸಭೆಗೆ ಬಂದು, ಪ್ರಮುಖವಾಗಿ ಸುರ್ಜೇವಾಲಾ ಅವರು CLP ಸಭೆಗೆ ಬಂದು ಒಗ್ಗಟ್ಟಿನ ಒಂದು ಮಂತ್ರವನ್ನು ಹೇಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಕಂಪ್ಲೀಟ್